ಮತಗಳ ಕೊರತೆ ಇದ್ದರೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳನ್ನ ಎದುರಿಸಲೇಬೇಕು. ಹೀಗಾಗಿ ರಾಷ್ಟ್ರಪತಿ ಚುನಾವಣೆಗೆ ಕಾಂಗ್ರೆಸ್ ಪಕ್ಷ ತನ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲಿದೆ ಎಂದು ಕಾಂಗ್ರೆಸ್ ಪಕ್ಷದ ಸಂಸದೀಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ರಾಷ್ಟ್ರಪತಿ ಚುನಾವಣೆ ಹಿನ್ನೆಲೆಯಲ್ಲಿ ಸಮಾನ ಮನಸ್ಕ ಪಕ್ಷಗಳೊಂದಿಗೆ ಚರ್ಚೆ ನಡೆಸಿ ಒಮ್ಮತದ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತೇವೆ. ರಾಷ್ಟ್ರಪತಿ ಅಭ್ಯರ್ಥಿ ಯಾರು ಅನ್ನೋದು ಇನ್ನೂ ನಿರ್ಧಾರವಾಗಿಲ್ಲ. ಚರ್ಚೆ ನಡೆಸಿ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಅದು ಕಾಂಗ್ರೆಸ್ ಪಕ್ಷದವರೇ ಆಗಬೇಕು ಅಂತೇನಿಲ್ಲ, ನಮ್ಮೊಂದಿಗೆ ಹೊಂದಾಣಿಕೆ ಆಗುವ ಪಕ್ಷದ ಅಭ್ಯರ್ಥಿ ಕೂಡ ಆಗಬಹುದು ಎಂದು ಖರ್ಗೆ ಹೇಳಿದ್ದಾರೆ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಅವರು ವಾಗ್ದಾಳಿ ನಡೆಸಿ, ಪ್ರಧಾನಿ ಮೋದಿ ನೋಟ್ ಬ್ಯಾನ್ ಮಾಡಿ ತಿಂಗಳುಗಳೇ ಕಳೆದರೂ ಇನ್ನೂ ಕೂಡ ಕರೆನ್ಸಿ ಸಮಸ್ಯೆ ಬಗೆಹರಿದಿಲ್ಲ. ಕಳೆದ ಹಲವು ದಿನಗಳಿಂದ ಮತ್ತೆ ನೋಟಿನ ಅಭಾವ ಎದುರಾಗಿದೆ. ಯಾವುದೇ ಎಟಿಎಂಗಳಲ್ಲೂ ಹಣ ಸಿಗುತ್ತಿಲ್ಲ ಎಂದು ಅವರು ಮೋದಿ ವಿರುದ್ಧ ಗುಡುಗಿದ್ದಾರೆ. ಏನಾರ ಮಾಡಿ ಇಲ್ಲಿಲ್ಲ, ಅಲ್ಲಿ ಆ ಬ್ಯಾಂಕ್ ಇಲ್ಲ, ಅಲ್ಲಿ ಇಲ್ಲ, ಇವನಿಗೆ ಹೇಳಿ ಅವನಿಗೆ ಹೇಳಿ ಏನಾರ ನಡೆಯಪ್ಪ ಅಲ್ಲೇ ದುಡ್ಡಿದೆ ನಡುವಂತ ಹೇಳಿ ಹೋಗಿ ಡ್ರಾ ಮಾಡಿದೆ. ಬಟ್ ಸಾಮಾನ್ಯ ಜನ ಎಷ್ಟು ತೊಂದರೆಗೆ ಇದಾಗಿದೆ, ಇವೆಲ್ಲನೂ ಕೂಡ ವಿಚಾರ ಮಾಡಿದೆ. ನಾ ಕರೆನ್ಸಿ ಮಾಡೀನಿ, ನಾನು ಇದು ಸಕ್ಸಸ್ಫುಲ್. ಏನು ಸಕ್ಸಸ್ಫುಲ್? ಹ್ಯಾವ್ ಯು ಗಾಟ್ ಎನಿ ಮನಿ? ದುಡ್ಡು ವಾಪಸ್ ಏನಾರು ಬಂತ? ಬ್ಯಾಂಕ್ನಾಗ ಬಂದ್ರೆ ಎಷ್ಟು ಬಂತಪ್ಪ? ಅನ್ಅಕೌಂಟೆಡ್ ಬ್ಲ್ಯಾಕ್ ಮನಿ ಎಷ್ಟು ಬಂತು? ತಿರುಗಿ ಬುರುಗಿ ಹಳೆ ನೋಟ ತೋರಿಸ ಅವರಲ್ಲೇ ಆಯ್ತು, ಇಲ್ಲಿ ಹಿಡಿದೇವೆ, ಅಲ್ಲ ಅವ ಅಲ್ಲೇ ಭಾಗ ಬಿಸಾಕ ತನ್ನ ಬಲ್ಲಿ ಇಟ್ಕೊಂಡ.